ನಮಸ್ಕಾರ ಎಲ್ರಿಗೂ. ಈ ವಿಡಿಯೋ ದಯವಿಟ್ಟು ನೀವೆಲ್ಲರೂ ಪೂರ್ತಿಯಾಗಿ ನೋಡಿ. ಯಾಕಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ಶ್ರೀಮಂತನಾಗಲು ಏನು ಮಾಡಬೇಕು ಮತ್ತು ಆ ಒಬ್ಬ ವ್ಯಕ್ತಿ ಶ್ರೀಮಂತ ಯಾಕೆ ಆಗಬೇಕು, ಈ ಜೀವನದಲ್ಲಿ ಶ್ರೀಮಂತಿಕೆ ಎನ್ನುವುದು ಎಷ್ಟು ಮುಖ್ಯ ಇದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ತಿಳಿಸ್ತೀನಿ. ಹೀಗಾಗಿ ನೀವೆಲ್ಲರೂ ಏನ್ ಮಾಡ್ರಿ, ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಒಬ್ಬ ವ್ಯಕ್ತಿಯು ಶ್ರೀಮಂತ ಆಗಲು ಏನೇನ್ ಮಾಡ್ಬೇಕು ಅವನು ಮತ್ತು ಯಾವ ಕೆಲಸಗಳನ್ನು ಎಷ್ಟು ಸಮಯದವರೆಗೂ ಮಾಡ್ಬೇಕು ಮತ್ತು ಯಾವ ರೀತಿ ಮಾಡ್ಬೇಕು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳಮ್ರಿ. ಒಬ್ಬ ವ್ಯಕ್ತಿ ಶ್ರೀಮಂತಿಕೆಯ ಜೀವನವನ್ನು ನಡೆಸಬೇಕಂದ್ರೆ ಈ 8 ಅಂಶಗಳನ್ನು ಏನ್ ಮಾಡ್ಬೇಕ್ರಿ, ಅವನು ಫಾಲೋ ಮಾಡ್ಬೇಕು ನೋಡ್ರಿ. ಹಂಗಂದ್ರೆ ಮಾತ್ರ ಒಬ್ಬ ವ್ಯಕ್ತಿ ಶ್ರೀಮಂತಿಕೆಯ ಜೀವನವನ್ನು ನಡೆಸಲು ಸಾಧ್ಯ ಆಗ್ತದ ನೋಡ್ರಿ. ಹಂಗಂದ್ರ ಆ 8 ಅಂಶಗಳು ಯಾವ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಮ್ರಿ. ಜೊತೆಗೆ ಯಾರೆಲ್ಲ ನನ್ನ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಪೂರ್ತಿ ಮಾಡ್ತೀನಿ ನೋಡ್ರಿ. ನಾನು ಶ್ರೀಮಂತಿಕೆ ಆಗಬೇಕು ಎನ್ನುವ ಆಸೆ ಯಾರಿಗೆ ತಾನೇ ಇರಲ್ಲ ಹೇಳಿ. ಪ್ರತಿಯೊಬ್ಬ ವ್ಯಕ್ತಿಯು ಶ್ರೀಮಂತಿಕೆ ಆಗಬೇಕು, ಐಶ್ವರ್ಯ ಸಂಪತ್ತನ್ನು ಹೊಂದಬೇಕು ಮತ್ತು ಸುಂದರವಾದ ಸಂಸಾರವನ್ನು ನಡೆಸಬೇಕು ಎಂದು ಪ್ರತಿಯೊಬ್ಬ ವ್ಯಕ್ತಿಯ ಕನಸು ಆಗಿರ್ತದ್ರಿ. ಆ ಕನಸನ್ನು ಈಡೇರಿಸಬೇಕಂದ್ರ ಆ ವ್ಯಕ್ತಿ ಏನ್ ಮಾಡ್ಬೇಕ್ರಿ, ಮೊದಲು ಶ್ರೀಮಂತಿಕೆ ಆಗ್ಬೇಕ್ರಿ. ಆ ಒಬ್ಬ ವ್ಯಕ್ತಿ ಮೊದಲು ಶ್ರೀಮಂತಿಕೆ ಆಗೋಕಿನ ಮುಂಚೆ ಅವನ ಕೆಲಸಗಳನ್ನು ಯಾವ ರೀತಿ ಮಾಡ್ಬೇಕೆಂಬುದನ್ನು ನಾವು ಇವಾಗ ತಿಳಿದುಕೊಳ್ಳಮ್ರಿ. ಯಾಕಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ಶ್ರೀಮಂತಿಕೆ ಜೀವನವನ್ನು ಅನುಭವಿಸಲು ಆ ವ್ಯಕ್ತಿಯ ಕೆಲಸಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಾವ್ರಿ. ಹಿಂಗಾಗಿ ಆ ಕೆಲಸಗಳನ್ನು ಆ ಒಬ್ಬ ವ್ಯಕ್ತಿ ಪೂರ್ತಿಯಾಗಿ ಮಾಡಿದ್ರೆ ಮಾತ್ರ ಆ ಒಬ್ಬ ವ್ಯಕ್ತಿ ಶ್ರೀಮಂತಿಕೆಯಿಂದ ಜೀವನ ನಡೆಸಲು ಸಾಧ್ಯ ಆಗ್ತದ್ರಿ. ಹಂಗಂದ್ರ ಆ ಶ್ರೀಮಂತಿಕೆಯನ್ನು ನಡೆಸಬೇಕಂದ್ರ ಆ ಒಬ್ಬ ವ್ಯಕ್ತಿ ಯಾವ ಕೆಲಸಗಳನ್ನು ಹೇಗೆ ಮಾಡ್ಬೇಕೆಂಬುದನ್ನು ನಾವು ಇವಾಗ ತಿಳಿದುಕೊಳ್ಳೋಣ ನೋಡ್ರಿ. ಮೊದಲನೆಯದಾಗಿ ಶ್ರೀಮಂತಿಕೆ ಆಗಿರಲು ಏನ್ ಮಾಡ್ಬೇಕಂದ್ರ ಪೂರ್ಣ ಪ್ರಮಾಣದ ಕೆಲಸವನ್ನು ಮಾಡ್ಬೇಕ್ರಿ. ಎಸ್ ಹೌದು ನೋಡ್ರಿ. ಒಬ್ಬ ವ್ಯಕ್ತಿ ಶ್ರೀಮಂತಿಕೆ ಜೀವನವನ್ನು ನಡೆಸಬೇಕಂದ್ರ ಯಾವುದೇ ಒಂದು ಕೆಲಸದಲ್ಲಿ ಅವನು ಪೂರ್ಣ ಪ್ರಮಾಣವಾಗಿ ಮಾಡ್ಬೇಕ್ರಿ ಮತ್ತು ಆ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ಬೇಕ್ರಿ. ಅಂದಾಗ ಮಾತ್ರ ಆ ಕೆಲಸ ಪೂರ್ತಿ ಆಗ್ತದ್ರಿ. ಆ ಕೆಲಸದ ಮುಖಾಂತರ ಒಬ್ಬ ವ್ಯಕ್ತಿ ಒಂದು ಕೆಲಸವನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡ್ತಿದ್ದಾನ್ರಿ ಮತ್ತು ಪೂರ್ತಿಯಾಗಿ ಮಾಡಿ ಆ ಕೆಲಸವನ್ನು ಮುಕ್ತಾಯಗೊಳಿಸುತ್ತಿದ್ದಾನ್ರಿ. ಆ ಕೆಲಸದ ಮುಖಾಂತರ ಆ ವ್ಯಕ್ತಿಗೆ ದುಡ್ಡು ಬರ್ತದ್ರಿ. ಆ ದುಡ್ಡಿನಿಂದ ಅವನು ಏನ್ ಮಾಡ್ತಾನ್ರಿ, ಶ್ರೀಮಂತ ಆಗ್ತಾನ್ರಿ. ಹಿಂಗಾಗಿ ಮೊದಲನೇದಾಗಿ ನಾವ್ ಏನ್ ಮಾಡಿದ್ವಿ, ಯಾವುದೇ ಒಂದು ಕೆಲಸವನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡ್ಬೇಕ್ರಿ. ಒಬ್ಬ ವ್ಯಕ್ತಿ ಶ್ರೀಮಂತನಾಗಲು ಎರಡನೇ ಕಾರಣ ಏನಪ್ಪಾ ಅಂತಂದ್ರೆ ನಿರ್ಧಾರವನ್ನು ತೆಗೆದುಕೊಳ್ಳೋಕೆನ ಮುಂಚೆ ಯೋಚನೆ ಮಾಡ್ಬೇಕು ನೋಡ್ರಿ. ಎಸ್ ಹೌದು. ಒಬ್ಬ ವ್ಯಕ್ತಿ ಯಾವುದೇ ಕೆಲಸ ಮಾಡಲಿ, ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲಿ, ಆ ನಿರ್ಧಾರದ ಹಿಂದೆ ಹಲವಾರು ಕಾರಣಗಳಿರ್ತಾವ್ರಿ. ಹಿಂಗಾಗಿ ಆ ಒಬ್ಬ ವ್ಯಕ್ತಿ ನಿರ್ಧಾರ ತೆಗೆದುಕೊಳ್ಳೋಕೆನ ಮುಂಚೆ ಹಲವಾರು ಬಾರಿ ಯೋಚನೆ ಮಾಡಿ ಆ ನಿರ್ಧಾರವು ಸರಿಯಾಗಿದೆ ಎಂಬುದನ್ನು ಅಳೆದು ತೂಗಿ ಏನ್ ಮಾಡ್ಬೇಕ್ರಿ, ನಿರ್ಧಾರವನ್ನು ಮಾಡ್ಬೇಕು ನೋಡ್ರಿ. ಯಾಕಪ್ಪ ಅಂತಂದ್ರೆ ವ್ಯರ್ಥ ಖರ್ಚು ಮಾಡಬಾರದು ಮತ್ತು ಪದೇ ಸಾಲವನ್ನು ಪಡಿಬಾರ್ದು ನೋಡ್ರಿ. ಈ 2 ಕಾರಣಗಳಿಂದ ಏನ್ ಮಾಡ್ಬೇಕ್ರಿ, ಒಬ್ಬ ವ್ಯಕ್ತಿ ಯಾವುದೇ ಒಂದು ಕೆಲಸ ಮಾಡೋಕೆನ ಮುಂಚೆ, ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳೋಕೆನ ಮುಂಚೆ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ಬೇಕು ನೋಡ್ರಿ. ಆ ಯೋಚನೆಯು ಪಾಸಿಟಿವ್ ಆಗಿರ್ಬೇಕು ನೋಡ್ರಿ. ಹಿಂಗಿದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನ್ರಿ, ಶ್ರೀಮಂತ ಆಗ್ತಾನ್ರಿ. ಒಬ್ಬ ವ್ಯಕ್ತಿ ಶ್ರೀಮಂತನಾಗಲು ಮೂರನೆಯ ದಾರಿ ಏನಪ್ಪಾ ಅಂತಂದ್ರ ಸಮಯದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು ನೋಡ್ರಿ. ಎಸ್ ಹೌದ್ರಿ. ಒಬ್ಬ ವ್ಯಕ್ತಿಗೆ ಕೆಲಸ ಮಾಡುವ ಸಂದರ್ಭದಲ್ಲಿ ಮತ್ತು ಕೆಲಸವನ್ನು ಶ್ರದ್ಧೆಯಿಂದ ಮಾಡುವ ಸಮಯದಲ್ಲಿ ಆ ಒಬ್ಬ ವ್ಯಕ್ತಿಗೆ ಸಮಯವು ತುಂಬಾನೇ ಮುಖ್ಯವಾಗಿರ್ತದ ನೋಡ್ರಿ. ಒಂದೊಂದು ನಿಮಿಷ, ಒಂದೊಂದು ಸೆಕೆಂಡ್ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದ ನೋಡ್ರಿ. ಆ ಸಮಯಕ್ಕೆ ತಕ್ಕಂತೆ ಅವನು ಕೆಲಸಗಳನ್ನು ಪೂರ್ತಿಯಾಗಿ ಮಾಡ್ಬೇಕಾಗ್ತದೆ ನೋಡ್ರಿ. ಹಿಂಗಾಗಿ ಆ ಒಬ್ಬ ವ್ಯಕ್ತಿ ಶ್ರೀಮಂತನಾಗ್ಬೇಕಂದ್ರ ಸಮಯಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಕೊಡ್ಬೇಕಾಗ್ತದ ನೋಡ್ರಿ. ಅಂದಾಗ ಮಾತ್ರ ಒಬ್ಬ ವ್ಯಕ್ತಿಯ ಕನಸನ್ನು ಈಡೇರಕ್ಕೆ ಸಾಧ್ಯ ಆಗ್ತದ ನೋಡ್ರಿ. ಒಬ್ಬ ವ್ಯಕ್ತಿ ಶ್ರೀಮಂತನಾಗಬೇಕಂದ್ರೆ 4ನೇದು ಏನಪ್ಪಾ ಅಂತಂದ್ರ ನಿರಂತರ ಕಲಿಕೆ. ಎಸ್ ಹೌದ್ರಿ. ಯಾವುದೇ ವಿಷಯದಲ್ಲಿ ಒಬ್ಬ ವ್ಯಕ್ತಿಯು ನಿರಂತರವಾಗಿ ಏನ್ ಮಾಡ್ಬೇಕಾಗ್ತರಿ, ಕೆಲಸ ಮಾಡ್ಬೇಕಾಗ್ತರಿ. ಆ ಕೆಲಸದ ಜೊತೆಗೆ ಅವನು ನಿರಂತರವಾಗಿ ಕೆಲಸಗಳನ್ನು ಕಲಿಬೇಕಾಗ್ತದೆ ನೋಡ್ರಿ. ಯಾಕಪ್ಪ ಅಂತಂದ್ರೆ ಒಂದು ಕೆಲಸ ಒಬ್ಬ ವ್ಯಕ್ತಿಯು ಪೂರ್ತಿಯಾಗಿ ಮಾಡ್ಬೇಕಾಗ್ತದೆ ನೋಡ್ರಿ. ನಿರಂತರವಾಗಿ ಕೆಲಸವನ್ನು ಮಾಡ್ಬೇಕಾಗ್ತದೆ ನೋಡ್ರಿ. ಒಬ್ಬ ವ್ಯಕ್ತಿಯ ನಿರಂತರ ಕೆಲಸದಿಂದ ಅವನು ಆ ಕೆಲಸದಲ್ಲಿ ಉನ್ನತ ಮಟ್ಟಕ್ಕೆ ಇರ್ತಾನ್ರಿ. ಯಾಕಂದ್ರೆ ಅವನು ನಿರಂತರವಾಗಿ ಕಲಿಕೆಯನ್ನು ಮಾಡ್ತಾ ಇರ್ತಾನ್ರಿ. ಹಿಂಗಾಗಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನ್ರಿ, ಸುಲಭವಾದ ಶ್ರೀಮಂತಿಕೆಯನ್ನು ಅನುಭವಿಸಕ್ಕೆ ಸಾಧ್ಯ ಆಗ್ತದ್ರಿ. ಕಾರಣ ಅವನು ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇರ್ತಾನ್ರಿ. ಒಬ್ಬ ವ್ಯಕ್ತಿ ಶ್ರೀಮಂತನಾಗಬೇಕಂದ್ರೆ 5ನೇ ಕಾರಣ ಏನಪ್ಪಾ ಅಂತಂದ್ರ ನಿಮ್ಮ ಬಗ್ಗೆ ನಿಮಗೆ ವಿಶ್ವಾಸ ಇರಬೇಕು. ನೀವು ಯಾವುದೇ ಒಂದು ಕೆಲಸ ಮಾಡ್ರಿ, ಆ ಕೆಲಸದಲ್ಲಿ ಏನ್ ಮಾಡ್ಬೇಕ್ರಿ, ನಿಮ್ಗೆ ಆತ್ಮವಿಶ್ವಾಸ ಎನ್ನುವುದು ಇರಬೇಕ್ರಿ. ಅತಿಯಾದ ಆತ್ಮವಿಶ್ವಾಸ ಒಳ್ಳೆಯದಲ್ಲ, ಬಟ್ ಆತ್ಮವಿಶ್ವಾಸ ಇರ್ಬೇಕು ನೋಡ್ರಿ. ನಿಮ್ಮ ಕೆಲಸದಲ್ಲಿ ನಿಮ್ಗೆ ಆತ್ಮವಿಶ್ವಾಸ ಇದ್ದರೆ ಮಾತ್ರ ಆ ಕೆಲಸವನ್ನು ಪೂರ್ತಿ ಮಾಡಲು ಸಾಧ್ಯ ಆಗ್ತದೆ ನೋಡ್ರಿ. ಹಿಂಗಾಗಿ ನೀವು ಏನ್ ಮಾಡ್ಬೇಕ್ರಿ, ಆತ್ಮವಿಶ್ವಾಸದಿಂದ ಆ ಕೆಲಸವನ್ನು ಪೂರ್ತಿಯಾಗಿ ಕಲಿತು ಆ ಕೆಲಸದ ಮೇಲೆ ನಂಬಿಕೆ ಇಟ್ಟು ಆ ನಂಬಿಕೆಯಿಂದ ನೀವೇನ್ ಮಾಡ್ಬೇಕಾಗ್ತದೆ, ನಿರಂತರವಾಗಿ ಕೆಲಸವನ್ನು ಮಾಡ್ಬೇಕಾಗ್ತದೆ ನೋಡ್ರಿ. ಯಾಕಪ್ಪ ಅಂತಂದ್ರೆ ನಿಮ್ಗೆ ಆ ಕೆಲಸದ ಮೇಲೆ ನಂಬಿಕೆ ಇದೆ, ಆ ಕೆಲಸದಿಂದ ನಿಮಗೆ ತೃಪ್ತಿ ಇದೆ, ಆ ಕೆಲಸದ ಮುಖಾಂತರ ನಿಮ್ಗೆ ಜಾಸ್ತಿ ದುಡ್ಡು ಸಿಗುತ್ತೆ, ಆ ದುಡ್ಡಿನ ಮುಖಾಂತರ ನೀವು ಏನ್ ಮಾಡ್ತೀರಿ, ಶ್ರೀಮಂತರಾಗ್ತೀರಿ. ಯಾಕಪ್ಪ ಅಂತಂದ್ರೆ ನೀವು ನಿರಂತರವಾದ ಕೆಲಸಗಳನ್ನು ಮಾಡ್ತಾ ಇದ್ರಿ. ಯಾಕೆ ಅಂದ್ರೆ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇದೆ. ಹಿಂಗಾಗಿ ಈ ಒಂದು ಅಂಶವು ತುಂಬಾನೇ ಪ್ರಮುಖವಾಗಿದೆ ನೋಡ್ರಿ, ಒಬ್ಬ ವ್ಯಕ್ತಿ ಶ್ರೀಮಂತಿಕೆಯ ಬಾಳಲು
ಒಬ್ಬ ವ್ಯಕ್ತಿ ಶ್ರೀಮಂತಿಕೆ ಆಗಲು 6ನೇ ಕಾರಣ ಏನಪ್ಪಾ ಅಂತಂದ್ರೆ ವ್ಯರ್ಥ ಖರ್ಚು ಬೇಡ. ಎಸ್ ಹೌದು, ಒಬ್ಬ ವ್ಯಕ್ತಿ ಶ್ರೀಮಂತನಾಗುವುದು ಅಷ್ಟೇ ಮುಖ್ಯವಲ್ಲ, ಆ ಶ್ರೀಮಂತಿಕೆಯನ್ನು ಉಳಿಸಿಕೊಂಡು ಹೋಗೋದು ಅಷ್ಟೇ ಮುಖ್ಯ ಆಗ್ತದೆ ನೋಡ್ರಿ. ಯಾಕಪ್ಪ ಅಂತಂದ್ರೆ ವ್ಯರ್ಥ ಖರ್ಚನ್ನು ನಾವು ಯಾವುದೇ ಕಾರಣಕ್ಕೂ ಮಾಡ್ಬಾರ್ದ್ರಿ. ಈ ಕಾರಣದಿಂದ ಇದು ಒಂದು ಅಂಶವು ತುಂಬಾನೇ ಪ್ರಮುಖ ಅದ ನೋಡ್ರಿ. ಯಾಕಂದ್ರೆ ನಾವು ಖರ್ಚು ಮಾಡುವಾಗ ಅಳೆದು ತೂಗಿ ಮಾಡ್ಬೇಕು ನೋಡ್ರಿ. ಹಿಂಗಿದ್ದಾಗ ಮಾತ್ರ ಆ ಸಂಪತ್ತನ್ನು ನಾವು ಕಾಪಾಡಿಕೊಂಡು ಹೋಗಲು ಸಾಧ್ಯ ಆಗ್ತದ್ರಿ. ಹಿಂಗಾಗಿ ನಾವು ಯಾವುದೇ ಕಾರಣಕ್ಕೂ ವ್ಯರ್ಥ ಖರ್ಚನ್ನು ಮಾಡಬಾರ್ದು ನೋಡ್ರಿ. ಒಬ್ಬ ವ್ಯಕ್ತಿಯು ಶ್ರೀಮಂತನಾಗ್ಬೇಕಂದ್ರೆ 7ನೇ ಕಾರಣ ಏನಪ್ಪಾ ಅಂತಂದ್ರ ನಿಮ್ಮ ರಹಸ್ಯಗಳನ್ನು ಯಾರಿಗೂ ಹೇಳ್ಬಾರ್ದು ನೋಡ್ರಿ. ಯಾಕಪ್ಪ ಅಂತಂದ್ರೆ ನೀವು ಕೆಲಸ ಮಾಡುವಾಗ, ನಿಮ್ಮ ಕೆಲಸದಲ್ಲಿ ಶ್ರದ್ಧೆ ಇರುವಾಗ, ನಿಮ್ಮ ಕೆಲಸದ ಮೇಲೆ ನಿಮಗೆ ನಂಬಿಕೆ ಇರುವಾಗ, ಆ ಕೆಲಸ ಪೂರ್ತಿಗೊಳ್ಳುವವರೆಗೂ ಯಾವುದೇ ಕಾರಣಕ್ಕೂ ನಿಮ್ಮ ಸೀಕ್ರೆಟ್ ವಿಷಯಗಳನ್ನು ಬೇರೆಯವರಿಗೆ ಬಿಟ್ಟು ಕೊಡಬಾರ್ದು. ಯಾಕಪ್ಪ ಅಂತಂದ್ರೆ ಅದರಿಂದ ನಿಮ್ಗೆ ಕೆಲಸದ ಮೇಲೆ ಪರಿಣಾಮ ಬೀರಬಹುದು. ಹಿಂಗಾಗಿ ನೀವು ಯಾವುದೇ ಕೆಲಸವನ್ನು ಪೂರ್ತಿಯಾಗಿ ಯಶಸ್ವಿಗೊಳ್ಳುವವರೆಗೂ ಯಾರಿಗೂ ಹೇಳ್ಬಾರ್ದು. ಇದು 7ನೇ ಕಂಡೀಷನ್ ಆಗ್ಯದ ನೋಡ್ರಿ. ಒಬ್ಬ ವ್ಯಕ್ತಿ ಶ್ರೀಮಂತನಾಗಲು 8ನೇಯ ಕಾರಣ ಏನಪ್ಪಾ ಅಂತಂದ್ರ ಕಠಿಣ ಪರಿಶ್ರಮ. ಯಾವುದೇ ಒಂದು ಕೆಲಸ ಮಾಡಲು ನಾವು ಮೊದಲು ಕಠಿಣ ಪರಿಶ್ರಮವನ್ನು ವಹಿಸಬೇಕಾಗ್ತದೆ ನೋಡ್ರಿ. ಯಾಕಪ್ಪ ಅಂತಂದ್ರ ಆ ಕಠಿಣ ಪರಿಶ್ರಮದಿಂದ ನಾವು ಶ್ರೀಮಂತಿಕೆ ಆಗ್ತೀವಿ ನೋಡ್ರಿ, ಮತ್ತು ನಮ್ಮ ಕೆಲಸದಲ್ಲಿ ನಾವು ಜಯವನ್ನು ಗಳಿಸ್ತೀವಿ ನೋಡ್ರಿ. ಯಾಕಪ್ಪ ಅಂತಂದ್ರೆ ನಾವು ನಿರಂತರವಾಗಿ ಕಠಿಣ ಪರಿಶ್ರಮವನ್ನು ವಹಿಸ್ತೀವಿ ನೋಡ್ರಿ. ಹಿಂಗಾಗಿ ಆ ಕೆಲಸ ಪೂರ್ತಿ ಆಗ್ತದೆ ನೋಡ್ರಿ. ಆ ಕೆಲಸದ ಮುಖಾಂತರ ನಮ್ಮ ಜೀವನ ಶ್ರೀಮಂತಿಕೆಯಿಂದ ಕೂಡಿರ್ತದೆ ನೋಡ್ರಿ. ಯಾವುದೇ ಅಡ್ಡದಾರಿಯಿಂದ ಒಬ್ಬ ವ್ಯಕ್ತಿಯು ಶ್ರೀಮಂತಿಕೆ ಆಗಲು ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದ್ರ ನಾವು ಕೆಲಸವನ್ನು ಅಡ್ಡದಾರಿಯಿಂದ ಮಾಡಲೇಬಾರದು. ಆ ಅಡ್ಡದಾರಿಯಿಂದ ಮಾಡಿದ ಕೆಲಸವು ಯಶಸ್ವಿ ಆಗಲ್ಲ ಮತ್ತು ನಮ್ಗೆ ಶ್ರೀಮಂತಿಕೆಯನ್ನು ತಂದು ಕೊಡಲ್ಲ. ಹಿಂಗಾಗಿ ನಾವೆಲ್ಲರೂ ಏನ್ ಮಾಡ್ಬೇಕ್ರಿ, ಕಠಿಣ ಪರಿಶ್ರಮದಿಂದ ಕೆಲಸವನ್ನು ಮಾಡಿ ನಿರಂತರವಾದ ಕೆಲಸದ ಮುಖಾಂತರ ನಾವು ಶ್ರೀಮಂತಿಕೆಯಾಗಿ ಐಷಾರಾಮಿ ಜೀವನವನ್ನು ನಡೆಸಿ ಕಾರು, ಬಂಗಲೆ, ಹಣ, ಎಲ್ಲವನ್ನು ಗಳಿಸಿ ನಾವು ಅತ್ಯಂತ ಶ್ರೀಮಂತರಾಗಿ ಸುಂದರವಾದ ಜೀವನವನ್ನು ನಡೆಸಬಹುದು ನೋಡ್ರಿ. ಈ 8 ಅಂಶಗಳು ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಆ ವ್ಯಕ್ತಿ ಶ್ರೀಮಂತಿಕೆಯ ಜೀವನ ನಡೆಸಲು ಸಾಧ್ಯ ಆಗ್ತದೆ ನೋಡ್ರಿ. ಹಿಂಗಾಗಿ ನಾನು ಸಹ ಬಡವ ಇದ್ದೀನಿ ನೋಡ್ರಿ. ಈ 8 ಅಂಶಗಳನ್ನು ನಾನು ಇಂದಿನಿಂದ ಅಳವಡಿಸಿಕೊಂಡು ನಾನು ಶ್ರೀಮಂತಿಕೆ ಆಗಲು ಬಯಸ್ತೇನೆ ನೋಡಿ. ಹಂಗಂದ್ರೆ ಯಾರ್ಯಾರಿಗೆ ನಿಮ್ಮ ಜೀವನದಲ್ಲಿ ಶ್ರೀಮಂತಿಕೆಯ ಬದುಕನ್ನು ಬದುಕಬೇಕಂತ ಅನಿಸ್ತದ ನೀವೆಲ್ಲರೂ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ರಿ ಅಂತ ಹೇಳ್ತಾ, ಪ್ಲೀಸ್ ದಯವಿಟ್ಟು ನೀವೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ ನೋಡ್ರಿ. ನಮಸ್ಕಾರ.